ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಗ್ರಾಮಗಳಲ್ಲಿ ಜನರ ಸಮಸ್ಯೆಗಳನ್ನು ಕೇಳೋರೇ ಇಲ್ಲದಂತಾಗೋಗಿದೆ. ಚುನಾಯಿತ ಜನಪ್ರತಿನಿಧಿಗಳು ಇಲ್ಲಿಗೆ ಬರದೇನೆ ಜನರ ಸಮಸ್ಯೆಗಳನ್ನು ಆಲಿಸದೆಯೇ ನಿರ್ಲಕ್ಷ್ಯ ವಹಿಸಿರುವಂತ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಮಳೆಗಾಲಕ್ಕೂ ಮುನ್ನವೇ ಶಾಸಕರು ಸೇರಿದಂತೆ ಹಲವು ಜನಪ್ರತಿನಿಧಿಗಳಿಗೆ ತಮ್ಮ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಯನ್ನ ದುರಸ್ತಿ ಮಾಡಿ ಅಂತ ಎಷ್ಟೇ ಮನವಿ ಮಾಡ್ಕೊಂಡ್ರು ಯಾರೂ ಈ ಕಡೆ ಗಮನ ವಹಿಸಿಲ್ಲ. ಅಧಿಕಾರಿ ವರ್ಗಕ್ಕೆ ಹಿಡಿಶಾಪ ಹಾಕ್ತಾ ಇದ್ದಾರೆ ಜನ. ಯುವ ಉತ್ಸಾಹಿ ಯುವಕರು ತಮ್ಮ ಸ್ವಂತ ಹಣದಿಂದ ರಸ್ತೆ ಮಾಡಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ ನೋಡಿ. ತಾಲೂಕಿನ ಕಸಬಾ ಹೋಬಳಿಯ ಎಂ ಗುಡ್ಡೇಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರಳಿಕೊಪ್ಪ ಗ್ರಾಮದಲ್ಲಿ ಈ ಒಂದು ಸಂಗತಿ ಆಗಿರೋದು. ಈಗ ಸಾರ್ವಜನಿಕ ವಲಯದಲ್ಲಿ ಇದೇ ವಿಚಾರ ಭಾರಿ ಚರ್ಚೆಗೂ ಗ್ರಾಸ ಆಗಿದೆ. ಅರಳಿಕೊಪ್ಪ ಹಾಗೂ ಎಂ ಗುಡ್ಡೇಕೊಪ್ಪ ಗ್ರಾಮದ ಬಸವಣ್ಣ ದೇವಸ್ಥಾನ ಸಂಪರ್ಕ ರಸ್ತೆ ಸಂಪೂರ್ಣವಾಗಿ ಹಾಳಾಗೋಗಿದೆ. ಸಂಚಾರಕ್ಕೆ ಯೋಗ್ಯನೇ ಇಲ್ಲ. ಈ ಭಾಗದಲ್ಲಿ ನೂರಾರು ಕೃಷಿ ಕೂಲಿ ಕಾರ್ಮಿಕ ವರ್ಗದವರೇ ಹೆಚ್ಚಾಗಿ ವಾಸಿಸ್ತಾ ಇದ್ದಾರೆ. 10 ಮಕ್ಕಳು ಇದೇ ರೋಡಲ್ಲಿ ಡೈಲಿ ಶಾಲಾ ಕಾಲೇಜ್ ಹೋಗಬೇಕು. ಅವ್ರಿಗೋಗೋದಕ್ಕೆ ಕಷ್ಟ ಆಗ್ತಾ ಇದೆ, ಅನಾನುಕೂಲ ಆಗಿದೆ. ಅನಾರೋಗ್ಯ ಪೀಡಿತರಿದ್ರು, ವಯೋವೃದ್ಧರಿದ್ದಾರೆ. ಈ ರಸ್ತೆಯಲ್ಲಿ ಸಂಚಾರ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ಗ್ರಾಮದ ಹಲವು ಸಮಾನ ಮನಸ್ಕ ಯುವಕರು ಎಲ್ಲ ಸೇರಿಕೊಂಡು ತಾವೇ ಹೊಂಡ ಗುಂಡಿಗಳಿಂದ ತುಂಬಿ ಹೋಗಿದ್ದಂತಹ ರಸ್ತೆಗೆ ದುರಸ್ತಿ ಕಾರ್ಯಾಚರಣೆ ಮಾಡಿಸೋದಕ್ಕೆ ಮುಂದಾಗಿದ್ದಾರೆ. ಟಿಪ್ಪರ್, ಟ್ರ್ಯಾಕ್ಟರ್ನಂಥ ವಾಹನಗಳನ್ನು ಬಳಸ್ಕೊಂಡು ಗುಂಡಿಗಳಿಗೆ ಅಗತ್ಯ ಮಣ್ಣು ಜಲ್ಲಿ ಎಲ್ಲ ತುಂಬಿ ಮಳೆ ನೀರು ನಿಲ್ಲಬಾರದು ಆ ರೀತಿಯಾಗಿ ಹೊಂಡ ಗುಂಡಿಗಳನ್ನು ಮುಚ್ಚೋ ಕೆಲಸಕ್ಕೆ ಕೈ ಹಾಕಿದ್ದಾರೆ ಯುವಕರ ಕಾರ್ಯಕ್ಕೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರಸ್ತೆ ದುರಸ್ತಿಗೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರ ಶಾಸಕರ ಕ್ಷೇತ್ರಾಭಿವೃದ್ಧಿ ನಿಧಿಯಿಂದ 9,75,000 ಅನುದಾನ ಮೀಸಲಿಟ್ಟರೂ ಕೂಡ ಕಾಮಗಾರಿ ಇಲ್ಲಿ ತನಕ ಮರೀಚಿಕೆ ಆಗಿತ್ತು ಹೀಗಂತ ಗ್ರಾಮಸ್ಥರು ದೂರ್ತಾ ಇದ್ದಾರೆ. ಸೊ ಈ ಬೆನ್ನಲ್ಲೇ ಯುವಕರ ಈ ಒಂದು ಕಾರ್ಯಕ್ಕೆ ಗ್ರಾಮಸ್ಥರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಾವು ಅರಳಿಕೊಪ್ಪ ವಾಸಿಗಳು, ಎಮ್ಗುಡ್ಡೆಕೊಪ್ಪ ಗ್ರಾಮ ಪಂಚಾಯಿತಿ. ನಮ್ಮ ಊರಲ್ಲಿ ಭಾರಿ ದಿನದಿಂದ ಈಗ ಮಳೆ ಸ್ಟಾರ್ಟ್ ಆಗೋದ್ರಿಂದ ರೋಡಿಂದು ದುರ್ವ್ಯವಸ್ಥೆ ನಡೀತಾ ಇದೆ. ಯಾವುದೇ ಥರದ ವೆಹಿಕಲ್ ಹೋಗಂಗಿಲ್ಲ. ಶಾಲೆ ಮಕ್ಕಳುಗಳು ಇಲ್ಲಿಂದ ಬ್ರಹ್ಮೇಶ್ವರ ಹೊಸನಗರಕ್ಕೆ ಹೋಗೋ ಶಾಲೆ ಮಕ್ಕಳುಗಳು ಒಂದು 30ರಿಂದ 40 ಮಕ್ಕಳು ಇದ್ದಾರೆ. ಯಾವುದೇ ಥರದ ವಾಹನ ಕೇಳಿದರೆ, ಆಟೋ ಕೇಳಿದರೆ ಬರಲ್ಲ ಅಂತಾರೆ. ನಮ್ಮೂರಿಗೆ ಓಮಿನಿ ಕೇಳಿದರೆ ಬರಲ್ಲ ಅಂತಾರೆ. ನಮಗೆಲ್ಲ ಭಾರಿ ತೊಂದರೆ ಆಗಿದೆ. ಅರಳಿಕೊಪ್ಪ ಸಾಗರ ರಸ್ತೆ ಮೇನ್ ರೋಡಿಂದ ಇದು ಗುಡ್ಡೇಕೊಪ್ಪ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಟಚ್ ಆಗುವ ರಸ್ತೆ. ಆ ರಸ್ತೆಗೆ ನಾವು ಗ್ರಾಮ ಪಂಚಾಯಿತಿಗಳು ಕೇಳಿದ್ದೀವಿ. ಹಾಗೆ ಅದೇ ಥರದಲ್ಲಿ ನಾವು ಶಾಸಕರಿಗೂ ಮನವಿ ಮಾಡ್ಕೊಂಡಿವಿ. ಈಗ ಆಗಲೇ ಶಾಸಕರು ಹೇಳ್ತಾ ಇದ್ದಾರೆ, ಈ ರೋಡಿಗೆ ಈಗಾಗಲೇ 9,75,000 ರೂಪಾಯಿ ಈಗ ನಾವು ಇಟ್ಟಿದ್ದೀವಿ ಈ ರೋಡಿಗೆ ನಮ್ಮ ಅನುದಾನದಲ್ಲಿ. ಆಗಲೇ ಯಾವುದೇ ಥರದ ಅನುದಾನ ನಮ್ಮ ಊರಿಗೆ ಬಂದಿಲ್ಲ. ಹಾಗಾಗಿ ಶಾಲೆ ಮಕ್ಕಳಿಗೆಲ್ಲ ಓಡಾಡೋಕ್ಕೆಲ್ಲ ತೊಂದರೆ ಆಗುತ್ತೆ ಅಂತೇಳಿ ನಾವು ಇಡೀ ನಮ್ಮ ಗ್ರಾಮದ ಜನರೆಲ್ಲ ಸೇರಿ ನಾವೇ ಸ್ವಂತ ಖರ್ಚಿಂದ ಈಗ ಲಾರಿ ಎಲ್ಲ ಹೇಳ್ಕೊಂಡು ತಹಸೀಲ್ದಾರರಿಗೆ ಎಲ್ಲ ಮನವಿ ಮಾಡ್ಕೊಂಡು, SIಗೆ, ಸರ್ಕಲ್ ಇನ್ಸ್ಪೆಕ್ಟರ್ಗೆ ಎಲ್ಲ ಮನವಿ ಮಾಡ್ಕೊಂಡು ಈಗ ಅವರೇನೋ ಒಂದು ಮಾನವೀಯತೆ ದೃಷ್ಟಿಯಲ್ಲಿ